ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್. ಇದೀ ಹೊತ್ತಿನ ಹೆಡ್ಲೈನ್ಸ್. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ಸಜ್ಜು. ಪ್ರಧಾನಿ ನರೇಂದ್ರ ಮೋದಿಯಿಂದ ಮಹತ್ವದ 5 ನಿರ್ಧಾರ. ಸಿಂಧೂ ಕಣಿವೆ ನದಿ ನೀರು ಹಂಚಿಕೆ ರದ್ದು. ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರ ಘೋಷಣೆ. 25 ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆ. ಭಾರತ ಪಾಕಿಸ್ತಾನ ನಡುವಿನ ಅಟ್ಟಾರಿ ಚೆಕ್ ಪೋಸ್ಟ್ ಬಂದ್. ಪಾಕಿಸ್ತಾನಕ್ಕೆ ತೆರಳಲಿರುವವರು ಮೇ 1ರೊಳಗೆ ಮರಳಲು ಸೂಚನೆ. ಭಾರತದಿಂದ ತೊಲಗಲು ಪಾಕ್ ಪ್ರಜೆಗಳಿಗೆ 48 ಗಂಟೆಗಳ ಡೆಡ್ಲೈನ್. ಕೇಂದ್ರದಲ್ಲಿ ಇಂದು ಮಹತ್ವದ ಸರ್ವಪಕ್ಷಗಳ ಸಭೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಮರ್ಮಾಘಾತ ಸಾಧ್ಯತೆ. ಉಗ್ರರ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಲು ಪಣ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ 3 ಕನ್ನಡಿಗರು ಬಲಿ. ತಾಯ್ನಾಡಿಗೆ ಕನ್ನಡಿಗರ ಪಾರ್ಥಿವ ಶರೀರ ಆಗಮನ. ಮೃತದೇಹ ಕಂಡು ಕುಟುಂಬಸ್ಥರ ಆಕ್ರಂದನ. ಮೃತ ಕನ್ನಡಿಗರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ 10 ಲಕ್ಷ ಪರಿಹಾರ ಘೋಷಣೆ. ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಬಿಗ್ ರಿಲೀಫ್. ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ 180 ಕನ್ನಡಿಗರು ಇವತ್ತು ವಾಪಸ್. ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೆರವು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ಸಜ್ಜು. ಪ್ರಧಾನಿ ನರೇಂದ್ರ ಮೋದಿಯಿಂದ ಮಹತ್ವದ 5 ನಿರ್ಧಾರ. ಸಿಂಧೂ ಕಣಿವೆ ನದಿ ನೀರು ಹಂಚಿಕೆ ರದ್ದು. ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರ ಘೋಷಣೆ. 25 ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆ. ಭಾರತ ಪಾಕಿಸ್ತಾನ ನಡುವಿನ ಅಟ್ಟಾರಿ ಚೆಕ್ ಪೋಸ್ಟ್ ಬಂದ್. ಪಾಕಿಸ್ತಾನಕ್ಕೆ ತೆರಳಲಿರುವವರು ಮೇ 1ರೊಳಗೆ ಮರಳಲು ಸೂಚನೆ. ಭಾರತದಿಂದ ತೊಲಗಲು ಪಾಕ್ ಪ್ರಜೆಗಳಿಗೆ 48 ಗಂಟೆಗಳ ಡೆಡ್ಲೈನ್. ಕೇಂದ್ರದಲ್ಲಿ ಇಂದು ಮಹತ್ವದ ಸರ್ವಪಕ್ಷಗಳ ಸಭೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಮರ್ಮಾಘಾತ ಸಾಧ್ಯತೆ. ಉಗ್ರರ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಲು ಪಣ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ 3 ಕನ್ನಡಿಗರು ಬಲಿ. ತಾಯ್ನಾಡಿಗೆ ಕನ್ನಡಿಗರ ಪಾರ್ಥಿವ ಶರೀರ ಆಗಮನ. ಮೃತದೇಹ ಕಂಡು ಕುಟುಂಬಸ್ಥರ ಆಕ್ರಂದನ. ಮೃತ ಕನ್ನಡಿಗರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ 10 ಲಕ್ಷ ಪರಿಹಾರ ಘೋಷಣೆ. ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಬಿಗ್ ರಿಲೀಫ್. ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ 180 ಕನ್ನಡಿಗರು ಇವತ್ತು ವಾಪಸ್. ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೆರವು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ಸಜ್ಜು. ಪ್ರಧಾನಿ ನರೇಂದ್ರ ಮೋದಿಯಿಂದ ಮಹತ್ವದ 5 ನಿರ್ಧಾರ. ಸಿಂಧೂ ಕಣಿವೆ ನದಿ ನೀರು ಹಂಚಿಕೆ ರದ್ದು. ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರ ಘೋಷಣೆ. 25 ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆ. ಭಾರತ ಪಾಕಿಸ್ತಾನ ನಡುವಿನ ಅಟ್ಟಾರಿ ಚೆಕ್ ಪೋಸ್ಟ್ ಬಂದ್. ಪಾಕಿಸ್ತಾನಕ್ಕೆ ತೆರಳಲಿರುವವರು ಮೇ 1ರೊಳಗೆ ಮರಳಲು ಸೂಚನೆ. ಭಾರತದಿಂದ ತೊಲಗಲು ಪಾಕ್ ಪ್ರಜೆಗಳಿಗೆ 48 ಗಂಟೆಗಳ ಡೆಡ್ಲೈನ್. ಕೇಂದ್ರದಲ್ಲಿ ಇಂದು ಮಹತ್ವದ ಸರ್ವಪಕ್ಷಗಳ ಸಭೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಮರ್ಮಾಘಾತ ಸಾಧ್ಯತೆ. ಉಗ್ರರ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಲು ಪಣ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ 3 ಕನ್ನಡಿಗರು ಬಲಿ. ತಾಯ್ನಾಡಿಗೆ ಕನ್ನಡಿಗರ ಪಾರ್ಥಿವ ಶರೀರ ಆಗಮನ. ಮೃತದೇಹ ಕಂಡು ಕುಟುಂಬಸ್ಥರ ಆಕ್ರಂದನ. ಮೃತ ಕನ್ನಡಿಗರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ 10 ಲಕ್ಷ ಪರಿಹಾರ ಘೋಷಣೆ. ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಬಿಗ್ ರಿಲೀಫ್. ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ 180 ಕನ್ನಡಿಗರು ಇವತ್ತು ವಾಪಸ್. ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೆರವು.